SSC ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಆದ್ರೆ ಡೈಲಿ ಸ್ಟಡಿ ರೂಟೀನ್ ಪ್ರಾಪರ್ ಇಲ್ವಾ? ಏನ್ ಫಸ್ಟ್ ಓದ್ಬೇಕು, ಎಷ್ಟು ಅವರ್ ಸ್ಟಡಿ ಮಾಡಬೇಕು, ಕನ್ಸಿಸ್ಟೆನ್ಸಿ ಹೇಗ್ ಮೇಂಟೈನ್ ಮಾಡಬೇಕು ಅಂತ ಕನ್ಫ್ಯೂಷನ್ ಇದೆಯಾ ನಿಮ್ಗೆ? ಈ ವಿಡಿಯೋಲಿ ಸಿಂಪಲ್ ಮತ್ತು ಪ್ರಾಕ್ಟಿಕಲ್ ಡೈಲಿ ರೂಟೀನ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಿಗಿನರ್ಸ್ ಟು ಸೀರಿಯಸ್ ಆಸ್ಪಿರೆಂಟ್ಸ್ ಎಲ್ಲಾರ್ಗು ಯೂಸ್ಫುಲ್. ಫಸ್ಟ್ ಥಿಂಗ್, ಲಾಂಗ್ ಅವರ್ಸ್ ಇಂಪಾರ್ಟೆಂಟ್ ಅಲ್ಲ, ಬಟ್ ರೈಟ್ ರೂಟೀನ್ ಇಸ್ ಇಂಪಾರ್ಟೆಂಟ್. ಡೈಲಿ 6 to 7 hours ಸ್ಟಡಿ ಮಾಡಿದ್ರೆ ಇಟ್ ಇಸ್ ಎನಫ್. ಮಾರ್ನಿಂಗ್ ಟೈಮ್ ಬೆಸ್ಟ್ ಫಾರ್ ಮ್ಯಾಥ್ಸ್ ಅಂಡ್ ರೀಸನಿಂಗ್ ಬಿಕಾಸ್ ಮೈಂಡ್ ಫ್ರೆಶ್ ಇರುತ್ತೆ. ಮಾರ್ನಿಂಗ್ 2 to 3 hours ಕಾನ್ಸೆಪ್ಟ್ಸ್ ಪ್ಲಸ್ ಪ್ರಾಕ್ಟೀಸ್ ಕಂಪಲ್ಸರಿ. ಈ ಟೈಮ್ ಅಲ್ಲಿ ಇಂಗ್ಲಿಷ್ ಫೋಕಸ್ ಮಾಡಬೇಕು. ಗ್ರಾಮರ್ ರೂಲ್ಸ್ ನ ರಿವೈಸ್ ಮಾಡಿ, ವೊಕ್ಯಾಬುಲರಿನ ಕಲಿರಿ ಅಂಡ್ ಮಿನಿಮಮ್ 1 ರೀಡಿಂಗ್ ಪ್ರಾಕ್ಟೀಸ್ ಡೈಲಿ. ಇಂಗ್ಲಿಷ್ ನ ಡೈಲಿ ಟಚ್ ಮಾಡಿದ್ರೆ ಆಟೋಮೆಟಿಕ್ ಇಂಪ್ರೂವ್ಮೆಂಟ್ ಆಗುತ್ತೆ. ಈವ್ನಿಂಗ್ ಟೈಮ್ ಅಲ್ಲಿ ರೀಸನಿಂಗ್ ಪ್ಲಸ್ ಜನರಲ್ ಅವೇರ್ನೆಸ್. ರೀಸನಿಂಗ್ ಸ್ಪೀಡ್ ಇಂಪ್ರೂವ್ ಮಾಡೋದಕ್ಕೆ ಡೈಲಿ ಪ್ರಾಕ್ಟೀಸ್ ಬೇಕು. ಜನರಲ್ ಅವೇರ್ನೆಸ್ ಅಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಪ್ಲಸ್ ಸ್ಟಾಟಿಕ್ ಬೇಸಿಕ್ಸ್ ನ ಸ್ವಲ್ಪನೇ ರಿವೈಸ್ ಮಾಡಬೇಕು. ಜನರಲ್ ಅವೇರ್ನೆಸ್ ಒನ್ ಡೇ ಸ್ಕಿಪ್ ಮಾಡಿದ್ರೆ ಅದು ಬ್ಯಾಕ್ಲಾಗ್ ಆಗುತ್ತೆ, ಅದನ್ನ ನೀವು ಅವಾಯ್ಡ್ ಮಾಡಬೇಕು. ನೈಟ್ ಸೆಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ರಿವಿಷನ್ ಪ್ಲಸ್ ಅನಾಲಿಸಿಸ್. ಆ ದಿನ ಏನ್ ಓದಿದೀರಾ ಅದನ್ನ ರಿವೈಸ್ ಮಾಡಬೇಕು. ಪ್ರಾಕ್ಟೀಸ್ ಟೆಸ್ಟ್ ಅಲ್ಲಿ ಮಿಸ್ಟೇಕ್ಸ್ ನೋಡಿ ಏನ್ ರಾಂಗ್ ಆಗಿದೆ ಅಂತ ಅನಲೈಸ್ ಮಾಡಬೇಕು. ವೀಕ್ಲಿ 1 ಮಾಕ್ ಟೆಸ್ಟ್ ಅಟೆಂಪ್ಟ್ ಮಾಡಿ. ಫುಲ್ ಅನಾಲಿಸಿಸ್ ಇಸ್ ಕಂಪಲ್ಸರಿ. ಒನ್ ಇಂಪಾರ್ಟೆಂಟ್ ರೂಲ್, 1 day 1 ಸಬ್ಜೆಕ್ಟ್ ಫುಲ್ ಫಿನಿಶ್ ಮಾಡಬೇಕು ಅಂತ ಪ್ರೆಷರ್ ಬೇಡ. ಸ್ಮಾಲ್ ಟಾರ್ಗೆಟ್ ಸೆಟ್ ಮಾಡ್ಕೊಳ್ಳಿ ಮತ್ತೆ ಕಂಪ್ಲೀಟ್ ಮಾಡಿ. ಕನ್ಸಿಸ್ಟೆನ್ಸಿ ಬೀಟ್ಸ್ ಮೋಟಿವೇಶನ್. ಸಿಂಪಲ್ ಸಮರಿ: ಮಾರ್ನಿಂಗ್ ಮ್ಯಾಥ್ಸ್ ಅಂಡ್ ರೀಸನಿಂಗ್, ಆಫ್ಟರ್ನೂನ್ ಇಂಗ್ಲಿಷ್, ಈವ್ನಿಂಗ್ ರೀಸನಿಂಗ್ ಪ್ಲಸ್ ಜನರಲ್ ಅವೇರ್ನೆಸ್, ನೈಟ್ ರಿವಿಷನ್ ಪ್ಲಸ್ ಅನಾಲಿಸಿಸ್. ಈ ರೂಟೀನ್ ನ ನೀವು ಫಾಲೋ ಮಾಡಿದ್ರೆ ಪ್ರಿಪರೇಷನ್ ಸ್ಮೂತ್ ಆಗಿ ಹೋಗುತ್ತೆ ಅಂಡ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ.